ದಿನಾಂಕ 21ರಂದು ರವಿವಾರ ಮುಂಜಾನೆ ಬೆಂಗಳೂರಿನ ಗಾಂಧಿ ಭವನದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ಎಸ್ ನಾರಾಯಣಗೌಡರ ಅಧ್ಯಕ್ಷತೆಯಲ್ಲಿ ರೈತ ಹುತಾತ್ಮ ಚಿಂತನೆ ಸಭೆ ಏರ್ಪಡಿಸಲಾಗಿತ್ತು. ನವಲಗುಂದ ನರಗುಂದದಲ್ಲಿ ಹೋರಾಟ ಸಮಯದಲ್ಲಿ ತಮ್ಮ ಜೀವನವನ್ನ ಕಳೆದುಕೊಂಡ ರೈತರ ನೆನೆಯುತ್ತಾ ಕಣ್ಣೀರು ಹಾಕಿದರು. ರಾಜ್ಯದ ಜಿಲ್ಲೆಗಳಿಂದ ರೈತ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು, ಇನ್ನೂ ಅನೇಕ ಸಂಘಟನಾ ಕಾರ್ಯದರ್ಶಿಗಳು, ಅಧ್ಯಕ್ಷರು, ಮಹಿಳಾ ಸಂಘಟನಾಕಾರರು ಆಗಮಿಸಿದ್ದರು. ಬೆಳಗಾವಿ ಜಿಲ್ಲೆ ರಾಜ್ಯ ಉಪಾಧ್ಯಕ್ಷರಾದ ಬಸವರಾಜ್ ಕಟ್ಟಿ ಹಾಗೂ ಅಧ್ಯಕ್ಷರಾದ ಈರಣ್ಣ ಹುಬ್ಬಳ್ಳಿ ಮತ್ತು ವಿಜಯನಗರ ಜಿಲ್ಲೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಬೆಳ್ಳಪ್ಪ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಚಂದ್ರಪ್ಪ ಬೆಳಗಾವಿ ಮತ್ತು ಹಲವಾರು ಪದಾಧಿಕಾರಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು. ನಾನು ಸಿದ್ದರಾಮಯ್ಯನವ್ರು ಮಾಡೋಕ್ಕಾಗಲೇ ಇಲ್ಲ ಪಾಪ, ಯಾಕೋ ಅವ್ರಿಗೇನು ಗೊತ್ತಾಗಲಿಲ್ಲ. ಆಮೇಲೆ ಬಾದಾಮಿಗೆ ಬಂದರು, ಇಲ್ಲೊಬ್ರು ಬಂದಿದ್ರು ಪುಟ್ಟರಾಜು ಅಂತ. ಸರ್ ನಾನು ನಿಂತ್ಕೊಂಡ್ಬಿಡ್ತೀನಿ ಸರ್ ಬಾದಾಮಿಲಿ ಅಂದರು. ನಿಂತ್ಕೊಳ್ಳಪ್ಪ ಅಂದೆ, ಯಾಕೆಂದರೆ ಕೆಲವ್ರಿಗೆ ಆಸೆ ಪಾಪ ಚೀಫ್ ಮಿನಿಸ್ಟರ್ ಮೇಲೆ ನಿಲ್ಬೇಕು ಅಂತ. ನಮ್ಮ ಪುಟ್ಟರಾಜು ಹೊಡ್ರಾ ಹೊಟ್ಟೋದು. ಹಾಂ, ಈ ರೀತಿ ಆಮೇಲೆ ಅವ್ರಿಗೂ ಅವಕಾಶ ಕೊಟ್ಟೆ. ಕಡೆಗೆ ಅನಿವಾರ್ಯವಾಗಿ ತಾವು ಆಚರಿಸೋಕ್ಕೋಸ್ಕರವಾಗಿ ಇಲ್ಲಿ ಬಂದಿದ್ದೀರಿ. ತಮ್ಮೆಲ್ಲರಿಗೂ ಸಹ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇಲ್ಲಿ ಮಾತನಾಡೋರು ಬಹಳ ಇರೋದರಿಂದ ಹೆಚ್ಚಿಗೆ ಕಾಲವನ್ನು ತಗೊಳ್ಳೋಕೆ ಹೋಗೋದಿಲ್ಲ. ಆಗಲೇ ಅಲ್ಲಿ ಹೇಳ್ತಾ ಇದ್ದಾರೆ 3 ನಿಮಿಷ ಅಂತ, ನಾನು ಅದ್ರ ಮೇಲೆ ತಗೊಳ್ಳಲ್ಲ. ಈ ದಿನವನ್ನು ನಾವು ರೈತರ ಹುತಾತ್ಮ ದಿನವನ್ನು ಆಚರಿಸ್ತಾ ಇದ್ದೀವಿ. ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ 1974ರಿಂದ 1980ರವರೆಗೆ ಮಲಪ್ರಭಾ ನದಿಯ ಅಚ್ಚುಕಟ್ಟು ಪ್ರದೇಶದಲ್ಲಿ ಬಹಳ ಕೇಳರಿಯಲಾರದಂಥ ಬರಗಾಲ ಬಂತು. ಬರಗಾಲ ಬಂದರೆ ಸರ್ಕಾರ ಅವರಿಗೆ ಸವಲತ್ತುಗಳನ್ನು ನೀಡಬೇಕಾಗಿತ್ತು. ಅವರು ಸವಲತ್ತುಗಳನ್ನು ನೀಡುವಂಥ ಕೆಲಸವನ್ನು ಮಾಡೋಕ್ಕೆ ಹೋಗಲೇ ಇಲ್ಲ. ಸ್ವಲ್ಪವನ್ನು ಕರುಣೆನೂ ಸಹ ತೋರಿಸಲಿಲ್ಲ. ಜೊತೆಗೆ ಅವ್ರು ಕಟ್ಟಬೇಕಾಗಿದ್ದಂಥ ಕಂದಾಯ, ಸೆಸ್ಸು, ಅದಕ್ಕೆ ಬಡ್ಡಿ, ಸಾಲ ಏನು ಕಟ್ಟಬೇಕಾಗಿತ್ತು ಸೊಸೈಟಿಗಳಿಗೆ, ಬ್ಯಾಂಕ್ಗಳಿಗೆ, ಅವು ಮತ್ತು ಅದಕ್ಕೆ ಚಕ್ರ ಬಡ್ಡಿ ಎಲ್ಲವನ್ನು ವಸೂಲಿ ಮಾಡ್ಕೊಂಡು ಹೊರಟರು. ಯಾವಾಗ ಯಾರು ಅದನ್ನು ಕಟ್ಟಲಿಲ್ವೋ ಅವ್ರ ಮನೆಗಳಿಗೆ ನುಗ್ಗಿ ಅವ್ರ ರೈತರು ತಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗಬೇಕಾದಂಥ ಪರಿಕರಗಳನ್ನೇನಿತ್ತು ಅದನ್ನೂ ಬಿಡಲಿಲ್ಲ. ಅವ್ರ ಮನೆಯಲ್ಲಿದ್ದಂಥ ತಪ್ಪಲೆ, ತಣಿಗೆ ವಗೇರೆಗಳನ್ನು ಬಿಡಲಿಲ್ಲ. ಎಲ್ಲವನ್ನೂ ಸಹ ಮಟ್ಕೋಲಾಕು. ಇದನ್ನು ಮನಗಂಡಂಥ ರೈತರು ಯಾಕೋ ಇದು ಸರಿ ಹೋಗಲ್ಲ, ಇದರಿಂದ ತುಂಬ ತೊಂದರೆ ಆಗುತ್ತೆ ಅಂತ ಹೇಳಿಕೊಂಡು ಏನು ನವಲಗುಂದ, ನರಗುಂದ, ಸವದತ್ತಿ, ರಾಮದುರ್ಗ ಪ್ರಮುಖವಾಗಿ ಅಲ್ಲಿಂದ ಈ ಒಂದು ರೈತರ ಹೋರಾಟದ ಕಿಚ್ಚು ಹಚ್ಕೋತು. 1980 ಮಾರ್ಚ್ 1ರಲ್ಲಿ ನರಗುಂದದಲ್ಲಿ ಬೃಹತ್ ಸಭೆಯನ್ನು ಸೇರ್ಕೊಂಡ್ಬಿಟ್ಟು, ಇದ್ದಕ್ಕಿದ್ದ ಹಾಗೆ ಇವತ್ತಿನ ಬೃಹತ್ ಸಭೆಗಳು ಸೇರಬೇಕು ಅಂದರೆ ಅವ್ರಿಗೆಲ್ಲ ಬಸ್ಗಳು ಮಾಡಿ ಅವ್ರಿಗೆ ದುಡ್ಡು ಕೊಟ್ಟು ಕರ್ಕೊಂಬರ್ಬೇಕು. ಹಾಗೆಲ್ಲ ರೈತರು ಬಹಳ ಜೋರಾಗಿ ಸೇರ್ಕೊಂಡ್ಬಿಟ್ರು. ಅಲ್ಲೇ ಒಂದು ರಕ್ಷಣಾ ಏನು ಹೋರಾಟದ ಸಮಿತಿಯನ್ನು ಸಹ ಮಾಡಿಕೊಂಡು, ಹೀಗೆ ಮಾಡಿಕೊಂಡು ಹೊರಟಾಗ ಆ DC ಅವರು ಯಾರಿದ್ರಲ್ಲ ಪುಣ್ಯಾತ್ಮ, ಆತ ರೈತರನ್ನ ಬಂದು ನಿಮ್ಮ ಕಷ್ಟ ಏನು ಅಂತಲೂ ಸಹ ಕೇಳುವಂಥ ಗೋಜಿಗೆ ಹೋಗಲೇ ಇಲ್ಲ. ಆತ ಹೋಗಲಿಲ್ಲ. ಆ ವಿಶೇಷ ಜಿಲ್ಲಾಧಿಕಾರಿಯವರು ರೈತರು ಅವ್ರನ್ನ ಭೇಟಿ ಮಾಡಿದ್ರೆ ಬೈದು ಕಳಿಸ್ತಾರ್ರಿ. ಯಾವ ಮಟ್ಟಕ್ಕಿತ್ತು ಅವತ್ತಿನ ಒಂದು ಪರಿಸ್ಥಿತಿ. ಅದು ಹೋಗಲಿ ಅಂತ ಹೇಳಿದ್ರೆ ರೈತರು ತಹಶೀಲ್ದಾರ್ ಆಫೀಸ್ ಹತ್ರ ಅವರು ತಾವು ಮಲ್ಕೊಂಬಿಟ್ರು, ಇಲ್ಲಿ ಎದ್ದೋಗಲ್ಲ ನಾವು ಅಂತ. ಆಗ ಅಲ್ಲಿದ್ದಂಥ ತಹಶೀಲ್ದಾರ್ ಮಹಾನುಭಾವ ಎಂಥ ಒಳ್ಳೆ ಕೆಲಸ ಮಾಡ್ತಾನೆ ಅಂದರೆ ಅವ್ರ ಮೇಲೆ ನಡ್ಕೊಂಡು ಹೋಗ್ಬಿಡ್ತಾನೆ, ನಡ್ಕೊಂಡು ರೈತರ ಮೇಲೆ. ಅದನ್ನು ನೋಡಿದಾಗ ಬಹಳ ರೈತರಿಗೆ ತುಂಬ ನೋವಾಗಿ ದೊಡ್ಡದಾದಂಥ ಚಳುವಳಿಗಳು ಶುರುವಾಯಿತು. ಇಡೀ ಕರ್ನಾಟಕದಾದ್ಯಂತ ರೈತ ಸಂಘಗಳ ಚಳುವಳಿಗಳು ಶುರುವಾಯಿತು. ಎಲ್ಲವೂ ನಡ್ಕೊಂಡು ಒಂದು ಸಂದರ್ಭದಲ್ಲಿ ಏನಾಗಿದೆ ಅಂದರೆ, ವಿಶೇಷವಾಗಿ ನಮ್ಮ ಈ ನಾರಾಯಣಗೌಡರು ಹೇಳಿದ್ರಪ್ಪ ಅಂತಂದರೆ, ಬರೀ ಹುತಾತ್ಮ ದಿನಾಚರಣೆ ಮಾಡಿ ಏನೂ ಲಾಭ ಇಲ್ಲ, ಇದಕ್ಕೆ ಏನಾದರೂ ಒಂದು ರೂಪಿಸಬೇಕು, ಒಂದು ಸದುದ್ದೇಶ ಆಗಬೇಕು. ಆ ಒಂದು ಜನಗಳಿಗೆ, ನಮ್ಮ ರೈತರಿಗೆ ಒಂದು ಏನಾದರೂ ಒಂದು ಸಿಗಬೇಕಲ್ಲ. ಆ ಸ್ಮರಣೆಯ ಒಂದು ನೆಪ ಮೂಲಕ ಅವ್ರು ಏನು ಮಾಡಿದ್ರು ಅಂದರೆ NGO ಸಂಸ್ಥೆಗಳನ್ನು ಅವರೆಲ್ಲರನ್ನು ಕರೆಸಿ ಇದರಲ್ಲಿ ಏನಾದರೂ ಅವರಿಗೆ ಒಂದು ಅವಕಾಶ ಸಿಗಲಿ, ಏನಾದರೂ ಒಂದು ಅನುಕೂಲತೆ ಆಗಲಿ ಅಂತ ತಿಳ್ಕೊಂಡು ಅವರು ಇವತ್ತು ಒಂದು ಅತ್ಯದ್ಭುತವಾದ ಒಂದು ಕಾರ್ಯಕ್ರಮ ಇಲ್ಲಿ ನಿರೂಪಿಸ್ಯಾರ. ಅಂದರೆ ನಿಜವಾಗಲೂ ಸಹಿತ ಅವರಿಗೆ ಚಪ್ಪಾಳೆ, ಭಾಳ ಜೋರಾದ ಚಪ್ಪಾಳೆ ತಟ್ಟಬೇಕಾಗ್ತದೆ.
ಅವ್ರು ನಿಜವಾಗ್ಲೂ ಒಂದು ಗುರುಗಳ ಮ್ಯಾಗ ಸಹಿತ ಅಪಾರ ಭಕ್ತಿ ಅವ್ರದ್ದು. ಯಾಕಂದ್ರೆ ನಾನು ಬರ್ತಿರ್ತೀನಿ, ನಾನು ಯಾವಾಗ ಬಂದ ಸ್ವಾಮೀಜಿ ನೀವು ಸ್ವಾಮೀಜಿ ಆಗಿರ್ಬೇಕು, ನೀವು ಮುಂದೆ ಕುಂದ್ರಿ ಸ್ವಾಮೀಜಿ, ಮುಂದೆ ಕುಂದ್ರಿ, ಹಿಂದೆ ಕುಂದ್ರಬೇಡ್ರಿ, ಹಿಂದೆ ಕುಂದ್ರ ಬ್ಯಾಡ್ರಿ ಸರ್, ನೀವು ಇರಲಿ ಹಿರಿಯರಂತ ಅಂದ್ರೆ ಸಹಿತ ಅವ್ರಿಗೆ ಕೆಳಂಗಿಲ್ಲ. ಎಷ್ಟು ಭಕ್ತಿ ಅಪ್ಪ ಅವರಿಗೆ ಗುರುಗಳ ಮ್ಯಾಗ ಅಂದ್ರೆ ನಿಜವಾಗ್ಲೂ ಸಹಿತ. ಅಲೆಕ್ಸಾಂಡ್ರು ಮತ್ತು ಅರಿಸ್ಟಾಟಲ್ ಇಬ್ಬರು ಇದ್ರಂತ. ಅರಿಸ್ಟಾಟಲ್ ಗುರುಗಳು ಅಲೆಕ್ಸಾಂಡರ್ ಶಿಷ್ಯ ಇದ್ದಂತ. ಅವಾಗ ಯಾವಾಗಪ್ಪ ಅಂತಂದ್ರೆ ಅರಿಸ್ಟಾಟಲ್ ಮಾತನ್ನಿರ್ತದಿಲ್ಲ ಅಂತ, ಆತನ ಕೇಳಿ ಅರಿಸ್ಟಾಟಲ್ ಕೇಳೇ ಮುಂದಕ್ಕೆ ಹೋಗ್ತದಂತ. ಅವಾಗ ಒಂದು ದಿವಸ ಏನಾಯ್ತು ಅಂದ್ರೆ ನದಿ ಹರಿದು ಹೊಂಟಿತ್ತಂತ. ಅವಾಗ ನದಿ ಹರಿದು ಹೊಂಟಾಗ ಅರಿಸ್ಟಾಟಲ್ ಕೇಳೇ ಮುಂದೆ ಹೋಗಂತ ಅಲೆಕ್ಸಾಂಡರ್ ಏನು ಮಾಡಿದಂದ್ರೆ ಆ ಅರಿಸ್ಟಾಟಲ್ ಬಿಟ್ಟು ಕೇಳಾರ್ದ ನದಿ ದಾಟಿ ಹೋಗ್ಬಿಟ್ಟಂತ ಅಲೆಕ್ಸಾಂಡರ್. ಆವಾಗ ಹಿಂದ್ಲಿಂದ ಅರಿಸ್ಟಾಟಲ್ ಹೋದಂತ. ಅವಾಗ ಅರಿಸ್ಟಾಟಲ್ ಕೇಳಿದಂತ, ಏನೋ ಶಿಷ್ಯ, ಯಾವಾಗಲೂ ನನ್ನ ಕೇಳಾರ್ದು ಎಲ್ಲಿ ಹೋಗ್ತಿದ್ದಿಲ್ಲ, ಆದ್ರೆ ಇವತ್ತು ನೀನು ನದಿ ದಾಟಕ್ಕೆ ನನ್ನ ಕೇಳಾರ್ದು ದಾಟಿಬಿಟ್ಟಲ್ಲಿ ಏನಂತ ಕೇಳಿದಂತ. ಯಾರು? ಅಲೆಕ್ಸಾಂಡ್ರು. ಅವಾಗ ಅಲೆಕ್ಸಾಂಡ್ರ್ ಹೇಳಿದಂತ ಏನಂತ ಹೇಳಿದಂದ್ರೆ, ಗುರುಗಳೇ, ಈ ನದಿ ದಾಟಕ್ಕೆ ಹತ್ತಿನಾಗ ನಾನು ಯಾಕೆ ಹೋದ್ನಪ್ಪ ಅಂತಂದ್ರೆ ನಾನೊಬ್ಬ ಶಿಷ್ಯ, ನಾನು ಏನಾದರೂ ಈಗ ಕರ್ಕೊಂಡು ಹೋದ್ರು ಪರವಾಗಿಲ್ಲ, ನೀನು ಗುರು ಇದ್ದಪ್ಪ ಅಂದ್ರೆ ನನ್ನಂಥ ಅಲೆಕ್ಸಾಂಡ್ರನ್ನ 1000 ಮಂದಿನ ಸೃಷ್ಟಿ ಮಾಡೋಂಥ ಶಕ್ತಿ ನೀನಿದ್ದಿ, ನೀನು ಹೋಗಬಾರ್ದು ಅಂತೇಳಿ. ಆಗ ಅಂಥ ಒಂದು ಗುರು ಪರಂಪರೆಗೆ ಯಾರು ಇವತ್ತು ಆ ಸಂದರ್ಭಕ್ಕೆ ಅದಾರಪ್ಪ ಅಂತಂದ್ರೆ ನಿಜವಾಗ್ಲೂ ಸಹಿತ ಆ ಒಂದು ಸ್ವಭಾವ ಯಾರಲ್ಲಿ ಐತಪ್ಪ ಅಂದ್ರೆ G. ಲಕ್ಷ್ಮೀನಾರಾಯಣ ಗೌಡರಲ್ಲಿ ಇವತ್ತು ಐತೆ ಅಂತ ಈ ಸಂದರ್ಭ. ಒಳಗಡೆ